ಈ ಒಂದು ತಪ್ಪು ಬೆಳಿಗ್ಗೆ ಮಾಡಿದ್ರೆ ತೂಕ ಇಳಿಕೆ ಆಗೋದಿಲ್ಲ. ಆದ್ರೆ ಇದನ್ನು ಮಾಡಿದ್ರೆ ದೇಹದಲ್ಲಿನ ಕೊಬ್ಬು ಕರಗತ್ತೆ. ಹೆಚ್ಚಿನವರು ಬೆಳಗ್ಗೆ ಎದ್ದು ಟೀ, ಕಾಫಿ, ಹಾಲು, ಬೋರ್ಮಿಟಾ ಅಂತ ಕುಡಿತಾರೆ. ಇದರಿಂದ ಜೀರ್ಣಕ್ರಿಯೆ ನಿಧಾನವಾಗುತ್ತೆ, ಜೊತೆಗೆ ಕೊಬ್ಬು ಕೂಡ ಕರಗೋದಿಲ್ಲ. ಹಾಗಿದ್ರೆ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಗೆ ಏನ್ ಕುಡಿಬೇಕು? ಹೌದು ವೀಕ್ಷಕರೇ, ನಿಮ್ಮ ತೂಕ ಇಳಿಸೋದಿಕ್ಕೆ, ನಿಮ್ಮ ಜೀರ್ಣಕ್ರಿಯೆ ಸರಿಯಾಗೋದಿಕ್ಕೆ ಹಾಗೂ ಅದಕ್ಕೆ ಶಕ್ತಿ ಬರೋದಿಕ್ಕೆ ನೀವು ಈ ಮನೆಯಲ್ಲಿ ಸಿಗುವಂತ ಪದಾರ್ಥವನ್ನ ನೀರಲ್ಲಿ ಹಾಕಿ ಬೆಳಿಗ್ಗೆ ಕುಡಿಯೋದ್ರಿಂದ ನಿಮ್ ಈ ಎಲ್ಲಾ ತೊಂದರೆಗಳಿಂದ ಆಚೆ ಬರ್ಬೋದು. ಬನ್ನಿ ವೀಕ್ಷಕರೇ, ಏನ್ ಮಾಡ್ಬೇಕಂತ ಹೇಳ್ತೀನಿ. ಇದಕ್ಕೆ ಬೇಕಾಗಿರೋದು ಎರಡೇ ಪದಾರ್ಥ, ಒಂದು ನೀರು, ಮತ್ತೊಂದು ಜೀರಿಗೆ. ಏನ್ ಮಾಡ್ಬೇಕಂದ್ರೆ ಒಂದು 2 ಗ್ಲಾಸ್ ನೀರು ತಗೊಳ್ಳಿ. ಆ 2 ಗ್ಲಾಸ್ ನೀರನ್ನ ಬಿಸಿ ಮಾಡಿ, ಜೊತೆಗೆ ಅದಕ್ಕೆ ಅರ್ಧ ಚಮಚ ಜೀರಿಗೆ ಹಾಕೊಳ್ಳಿ. ಇದನ್ನ ಒಂದು 5 ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲಿ ಬೇಯಿಸ್ಕೊಳ್ಳಿ. ಸ್ವಲ್ಪ ಬಿಸಿ ಆರಿದ ನಂತರ ಬೆಚ್ಚಗೆ ಇರುವಾಗಲೇ ಈ ಬಿಸಿ ನೀರನ್ನ ಕುಡಿಯಿರಿ. ಜೀರಿಗೆ ಜೊತೆಯಲ್ಲೇ ಕುಡಿಯಿರಿ. ಈ ಜೀರಿಗೆ ನೀರಿಂದ ನಿಮಗೆ ನಿಮ್ಮ ದೇಹದ ಮೆಟಾಬಾಲಿಸಮ್ ಹೆಚ್ಚು ಮಾಡುತ್ತೆ, ಹಾಗೆ ಜೀರ್ಣಕ್ರಿಯೆಯನ್ನ ಸುಧಾರಿಸುತ್ತೆ. ಹೊಟ್ಟೆ ಉಬ್ರ, ಗ್ಯಾಸು, ಈ ಥರ ತುಂಬ ತೊಂದರೆಗಳಿಂದ ನೀವು ಪರದಾಡ್ತಿರ್ತೀರ, ಅದನ್ನು ಕೂಡ ಕಮ್ಮಿ ಮಾಡುತ್ತೆ. ನಿಧಾನವಾಗಿ ಕೊಬ್ಬು ಕರಗೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಈ ಜೀರಿಗೆ ನೀರನ್ನ ಕುಡಿಯೋದ್ರಿಂದ ತೂಕ ಇಳಿಸೋದಕ್ಕೆ ಇರ್ಬೋದು, ಗ್ಯಾಸು, ಆಸಿಡಿಟಿ ಸಮಸ್ಯೆ ಇರ್ಬೋದು, ಹಾಗೆ ನಿಶಕ್ತಿ ಇರ್ಬೋದು, ಸೋಂಬೇರಿತನ ಇರ್ಬೋದು, ಇದೆಲ್ಲವನ್ನು ದೂರ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಆದರೆ ಗರ್ಭಿಣಿಯರು, ಅಲ್ಸರ್ ಸಮಸ್ಯೆ ಇರುವವರು ಡಾಕ್ಟರ್ನ ಒಂದ್ಸಲ ಕನ್ಸಲ್ಟ್ ಮಾಡಿ ನೀವು ಈ ನೀರನ್ನ ಕುಡಿಬಹುದು. ದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಈ ನೀರನ್ನ ಕುಡಿಯಿರಿ. 1 ವಾರ ಕುಡಿದು ನೋಡಿ, ನಿಮಗೆ ನಿಮ್ಮ ದೇಹದಲ್ಲಿ ಆಗುವಂತ ಬದಲಾವಣೆ ಕಾಣುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಸಿಂಪಲ್ ಆಗಿದೆ. ಮನೆಯಲ್ಲಿ ಸಿಗುವಂತ ಪದಾರ್ಥಗಳಿಂದ ಎಷ್ಟೆಲ್ಲ ಆರೋಗ್ಯ ಗುಣಗಳಿದೆ ಅಂತ. ಇಂತಹ ಆರೋಗ್ಯಕರ ರೆಸಿಪಿಗಳನ್ನ ನೋಡ್ಬೇಕಂದ್ರೆ ನಮ್ಮ ಖುಷಿ ಹೆಲ್ದಿ ಕಿಚನ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ.